ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 2024ರಲ್ಲಿ BSc ನರ್ಸಿಂಗ್ ಫಸ್ಟ್ ರೌಂಡಲ್ಲಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ಎರಡನೇ ರೌಂಡು, ಓಕೆ, ಸೊ ಅದ್ರ ಜೊತೆಗೆ ಫಸ್ಟ್ ರೌಂಡು ಮತ್ತು ಎರಡನೇ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಎಷ್ಟು ನಿಂತಿತ್ತು ಮತ್ತು ಯಾವ ಕೆಟಗರಿಯವರಿಗೆ ಎಷ್ಟು ರ್ಯಾಂಕಿಗೆ ಕಟ್ ಆಫ್ ಆಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಹಿತಿ ಕೊಡ್ತೇನೆ. ಸೊ ನಿಮಗೆ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ BS ನರ್ಸಿಂಗಿಗೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ಸೊ ನೋಡೋಣ ಇವಾಗ ಯಾವ್ಯಾವ ಕಾಸ್ಟ್ನವರಿಗೆ ಎಷ್ಟೆಷ್ಟು ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಫಸ್ಟ್ ರೌಂಡಲ್ಲಿ BS ನರ್ಸಿಂಗ್ಗೆ. ಯಾವುದಂದರೆ ನಮ್ಮ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇದು ಕಟ್ ಆಫ್ ಆಗಿರುವಂಥ ರ್ಯಾಂಕಿಂಗ್ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ. ಕೆಟಗರಿ 1ಗೆ 42,254 ರ್ಯಾಂಕಿಂಗ್ ಬಂದಿದೆ. ಆಮೇಲೆ ಅದೇ ಇದು ಕೆಟಗರಿ 1 ಜನರಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಕೆಟಗರಿ 1 ಕನ್ನಡ ಮೀಡಿಯಮು ರೂರಲಲ್ಲಿ ಸೀಟನ್ನು ಕೊಟ್ಟಿಲ್ಲ ಫಸ್ಟ್ ರೌಂಡಲ್ಲಿ. ಆಮೇಲೆ ಇಲ್ಲಿ 2A ಜನರಲ್ ಒಳಗಡೆ 38,153ಕ್ಕೆ ರ್ಯಾಂಕಿಗೆ ಸೀಟನ್ನು ಕೊಟ್ಟಿದ್ದಾರೆ. ಅದೇ 2A ಕನ್ನಡ ಮೀಡಿಯಮ್ಗೆ ಕೊಟ್ಟಿಲ್ಲ. ಆಮೇಲೆ 2A ರೂರಲ್ಗೆ ಕೊಟ್ಟಿದ್ದಾರೆ 42,000 ಎಷ್ಟಂತಂದರೆ 12 ರ್ಯಾಂಕನ್ನು ಇದ್ದವ್ರಿಗೆ ಸೀಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 2B ಜನರಲ್ ಒಳಗಡೆ 44,775 ರ್ಯಾಂಕ್ ಇದ್ದವ್ರು ಕೊಟ್ಟಿದ್ದಾರೆ. ಅದೇ 2B ಕನ್ನಡ ಮೀಡಿಯಮು 2B ರೂರಲಲ್ಲಿ ಸೀಟನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ 3A ಜನರಲ್ ಒಳಗಡೆ 45,465 ರ್ಯಾಂಕ್ ಇದ್ದವ್ರಿಗೆ ಸೀಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 3A ಕನ್ನಡ ಮೀಡಿಯಮ್ ಮತ್ತು ರೂರಲಲ್ಲಿ ಅಲಾಟ್ಮೆಂಟ್ ಮಾಡಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಇಲ್ಲಿ 3B ಜನರಲ್ ಒಳಗಡೆ 33,532ಕ್ಕೆ ಏನನ್ನು ಸೀಟನ್ನು ಕೊಟ್ಟಿದ್ದಾರೆ. 3A ಕನ್ನಡ ಮೀಡಿಯಮ್ 3A ರೂರಲಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಇಲ್ಲಿ ಯಾವುದು ಕಾಸ್ಟ್ ಇಲ್ದವರು ಜನರಲ್ನವ್ರಿಗೆ ಏನು ಕೊಟ್ಟಿದ್ದಾರೆ ಅಂದರೆ ನೋಡ್ಬೋದು 26,196 ರ್ಯಾಂಕ್ ಇದ್ದರೂ ಕೂಡ ಸೀಟನ್ನು ಸಿಕ್ಕಿದೆ ಜನರಲ್ದವ್ರಿಗೆ. ಅದೇ ಜನರಲ್ ಕನ್ನಡ ಮೀಡಿಯಮ್ ಒಳಗಡೆ 31,030, ಆಮೇಲೆ ಜನರಲ್ ರೂರಲ್ ಒಳಗಡೆ 34,624 ಸೀಟ್ಗಳನ್ನು ಕೊಟ್ಟಿದ್ದಾರೆ ಜನರಲ್ಗೆ ಆಯಿತು. ನೆಕ್ಸ್ಟ್ ಬಂದಿರೋದು SC ಜನರಲ್ ಒಳಗಡೆ 40,447 ರ್ಯಾಂಕನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ SC ಕನ್ನಡ ಮೀಡಿಯಮ್ದಲ್ಲಿ 52,454 ಮತ್ತು SC ರೂರಲ್ ಒಳಗಡೆ 49,718 ರ್ಯಾಂಕ್ ಇದ್ದವರು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ST. ಓಕೆ, ಸೊ STದವ್ರಿಗೆ ಇಲ್ಲಿ ನೋಡ್ತಾ ಇದ್ದೀರಿ. ಸೊ STದವರಿಗೆ ST ಜನರಲ್ ಒಳಗಡೆ 48,270 ಕೊಟ್ಟಿದ್ದಾರೆ. ಆಮೇಲೆ ST ಕನ್ನಡ ಮೀಡಿಯಮ್ ರೂರಲಲ್ಲಿ ಕೊಟ್ಟಿಲ್ಲ. ಇದು ಫಸ್ಟ್ ರೌಂಡದ್ದು ಏನಾಯಿತು ರ್ಯಾಂಕ್ ಯಾವ ಒಂದು ರ್ಯಾಂಕ್ನವರಿಗೆ ಫಸ್ಟ್ ರೌಂಡ್ ಸೀಟಲ್ಲಿ ಸಿಕ್ಕಿದೆ ಅಂತ. ಸೆಕೆಂಡ್ ಲಿಸ್ಟಿಗೆ ತೋರಿಸ್ತೀನಿ ಮತ್ತೀಗ ನಾನು. ಇದು ಸೆಕೆಂಡ್ ರೌಂಡ್, ಹೋದ ವರ್ಷದ್ದು ಸೆಕೆಂಡ್ ರೌಂಡ್ BSc ನರ್ಸಿಂಗ್ದು ಸೆಕೆಂಡ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಆಗಿದೆ. ಓಕೆ, ವಿಕ್ಟೋರಿಯಾ ಹಾಸ್ಪಿಟಲ್ ಆ್ಯಸ್ ಯೂಸ್ವಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಸೆಕೆಂಡ್ ರೌಂಡ್ ಕಟ್ ಆಫ್. ಇಲ್ಲಿ ನೋಡ್ತಾ ಇದ್ದೀರಿ. ಕೆಟಗರಿ 1 ಜನರಲ್ ಒಳಗಡೆ 64,631 ರ್ಯಾಂಕ್ ಕೊಟ್ಟಿದ್ದಾರೆ. ಮತ್ತು ಕೆಟಗರಿ 1 ಕನ್ನಡ ಮೀಡಿಯಮು ಮತ್ತು ಕೆಟಗರಿ 1 ರೂರಲ್ ಸೀಟ್ ಕೊಟ್ಟಿಲ್ಲ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಿ 2A ಜನರಲ್ ಒಳಗಡೆ 52,600 ಏನಪ್ಪ 46ಗೆ ಕೊಟ್ಟಿದ್ದಾರೆ 2A ಜನರಲ್ ಒಳಗಡೆ. ಅದೇ 2A ಕನ್ನಡ ಮೀಡಿಯಮ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ 2A ರೂರಲ್ ಒಳಗಡೆ ಸೊ ನೋಡ್ತಾ ಇದ್ದೀರಿ ಇಲ್ಲಿ 64,158 ರ್ಯಾಂಕ್ನವ್ರುಗಳು ಸೀಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಯಾರಂತಂದರೆ ಓಕೆ, ಸೊ 2A ರೂರಲ್ ಆಯಿತು, 2A ಕನ್ನಡ ಮೀಡಿಯಮ್ ಕೊಟ್ಟಿಲ್ಲ. ಮತ್ತು 2A ರೂರಲ್ ಒಳಗಡೆ 64,158 ಕೊಟ್ಟಿದ್ದಾರೆ. ಮತ್ತು 2B ಜನರಲ್ ಒಳಗಡೆ 49,538 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ 2A ಕನ್ನಡ ಮೀಡಿಯಮ್ ಕೊಟ್ಟಿಲ್ಲ, 2B ಕನ್ನಡ ರೂರಲ್ಗೂ ಕೊಟ್ಟಿಲ್ಲ. 3A ಕಾಸ್ಟ್ನವ್ರಿಗೆ 57,430 ರ್ಯಾಂಕ್ನವರೆಗೂ ಸೀಟು ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡಲ್ಲಿ. 3A ಕನ್ನಡ ಮೀಡಿಯಮ್ ರೂರಲ್ ಕೊಟ್ಟಿಲ್ಲ. ಮತ್ತು 3B ಜನರಲ್ ಒಳಗಡೆ 50,895 ರ್ಯಾಂಕಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟು 3B ಕನ್ನಡ ಮೀಡಿಯಮ್ ರೂರಲ್ ಕೊಟ್ಟಿಲ್ಲ. ನೆಕ್ಸ್ಟ್ GM ಒಳಗಡೆ ನೋಡಿ, GM ಒಳಗಡೆ ಸೊ 33,994 ಮತ್ತು ಕನ್ನಡ ಮೀಡಿಯಮ್ GM ಕನ್ನಡ ಮೀಡಿಯಮ್ ಒಳಗಡೆ 40,084, GM ರೂರಲ್ ಒಳಗಡೆ 37,225 ರ್ಯಾಂಕ್ ತನಕ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ SC ಕನ್ನಡ ಮೀಡಿಯಮ್ ರೂರಲ್ ನೋಡೋದಾದರೆ SC ಕನ್ನಡ ರೂರಲ್ GM ಒಳಗಡೆ GM ಒಳಗಡೆ ಕೊಟ್ಟಿರುವಂಥದ್ದು 64,447 ಮತ್ತು SC ಕನ್ನಡ ಮೀಡಿಯಮ್ದವ್ರಿಗೆ 66,075 ಮತ್ತು SC ರೂರಲಲ್ಲಿ 68,789 ರ್ಯಾಂಕ್ ತನಕ ಸೀಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು STಗೆ ನೋಡೋದಾದರೆ ST ಜನರಲ್ ಒಳಗಡೆ 57,033 ಕೊಟ್ಟಿದ್ದಾರೆ. ಮತ್ತು ಕನ್ನಡ ಮೀಡಿಯಮ್ ಕೊಟ್ಟಿಲ್ಲ ಮತ್ತು ರೂರಲಲ್ಲಿ ಕೂಡ ಸೀಟ್ ಕೊಟ್ಟಿಲ್ಲ. ಓಕೆ, ಸೊ ಇದು ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ಎಷ್ಟು ರ್ಯಾಂಕ್ನವರಿಗೆ ಯಾವ ಕೆಟಗರಿಯವ್ರಿಗೆ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ.